ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಸಾವಣೂರು ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯವನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಗೆ ಪ್ರಯಾಗ್ರಾಜ್ದಿಂದ ಈ ಒಂದು ಅಮೃತದ ಹನಿಗಳು ನಮ್ಮ ಮನೆಗೂ ಒಂದು ತಲುಪಿದ್ವು. ಸೊ ಇದರ ಒಂದು ಕ್ರೆಡಿಟ್ ಎಲ್ಲ ನಮ್ಮ ಒಂದು ಊರಿನ ಎಸ್ ಟಿ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಅಣ್ಣ ಅವ್ರಿಗೆ ತಲುಪಬೇಕಾಗ್ತೈತೆ. ಯಾಕಂತಂದ್ರೆ ಅಲ್ಲಿಂದ ನಮಗೆ ನೀರನ್ನು ನಮ್ಮ ಮನೆಗೆ ತಲುಪಿಸಿದ್ರು. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೇವೆ. ಸೊ ನಾವು ಸಹಿತ ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿ ಅಂದು ಈ ಒಂದು ಪುಣ್ಯ ಸ್ನಾನವನ್ನು, ಶಾಹಿ ಸ್ನಾನವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ. ಭಾಳ ಖುಷಿ ಆಗತೈತಿ. ಸೊ ಇದೇ ನೋಡ್ರಿ, ಅಲ್ಲಿರ್ತಕ್ಕಂಥ ಒಂದು ನೀರು ತ್ರಿವೇಣಿ ಸಂಗಮದ ಒಂದು ಮಹಾ ಜಲ ನಮ್ಮ ಮನೆಗೆ ಇವತ್ತು ದಯಪಾಲಿಸೈತಿ. ನಮ್ಮ ಅದೃಷ್ಟ, ನಾವು ಸಹಿತ ಕುಂಭಮೇಳದಲ್ಲಿ ಪಾಲ್ಗೊಳ್ಳಿಕ್ಕೆ ಆಗದೇ ಇದ್ದರೂ ಇವತ್ತು ಆ ಒಂದು ಕುಂಭಮೇಳದ ಅನುಭವವನ್ನು ನಮ್ಮ ಮನೆಯಲ್ಲೇ ನಾವು ಮಾಡ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಸೋ ಮಚ್ ಅವರಿಗೆ ತಂದುಕೊಟ್ಟವರಿಗೆ. ಸೊ ಇವತ್ತು ಅದನ್ನು ಪೂಜೆ ಮಾಡೋದ್ರ ಮೂಲಕ ನಾವು ಅದನ್ನು ಒಳಗೆ ತೆಗೆದುಕೊಂಡು ಹೋಗ್ತೀವಿ. ಸೊ ಯಾರೆಲ್ಲ ಕುಂಭಮೇಳಕ್ಕೆ ಹೋಗಿಲ್ಲ, ಸೊ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಹೋದವ್ರ ಹತ್ರ ಇವತ್ತು ನೀರನ್ನು ಕಲೆಕ್ಟ್ ಮಾಡಿಕೊಂಡು ಆ ಒಂದು ಪುಣ್ಯ ಸ್ನಾನವನ್ನು ನೀವು ಮಾಡಿರಿ ಅಂತ ಕೇಳ್ಕೊತಾ ಇದ್ದೇನೆ. ಸೊ ನಾವು ಸಹಿತ ನಮ್ಮ ಮನೆ ಎಲ್ಲರೂ ಸಹಿತ ಪುಣ್ಯ ಸ್ನಾನವನ್ನು ಮಾಡ್ತೀವಿ. ಸೊ ಬನ್ನಿ ಪೂಜೆ ಮಾಡಿಕೊಂಡು ಒಳಗೆ ನಾವೇನು ಮಾಡೋಣ ಅದನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಅದನ್ನು ನೀರು ಹಿಡ್ಕೊಂಡಿರೋದ್ರಿಂದ ನೀರನ್ನು ನಾನೀಗ ಪೂಜೆ ಮಾಡಿ ಒಳಗೆ ತೊಗೊಂಡು ಹೋಗ್ತೀನಿ. ಹಿಡ್ಕೊಳ್ಮ, ಗಟ್ಟಾಗಿ ಹಿಡ್ಕೊ, ನೀರು ಹಿಡ್ಕೊ. ಇದ್ರ ಜೊತೆಗೆ ನೀರನ್ನು, ಆ ಪವಿತ್ರ ಜಲವನ್ನು ಹೊತ್ಕೊಂಡಿರ್ತಕ್ಕಂಥ ನನ್ನ ಮಗಳ ಕಾಲಿಗೂ ನಾನು ಪೂಜೆ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಟು ಏನಪ್ಪ ಅಂತಂದರೆ ಇವನ್ ಅಂತ ಹೇಳ್ತಾ ಇದ್ದಾನೆ. ಯಾಕಂತಂದರೆ ಮಹಾಕುಂಭ ಮೇಳ ದೇವಾನುದೇವತೆಗಳಿಗೆ ಸಮನಾಗಿರ್ತಕ್ಕಂಥದ್ದು. ಸೊ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ನಮಗೂ ಕೂಡ ನನ್ನ ಮಗಳು. ಸೊ ಅದಕ್ಕಾಗಿ ಅವಳಿಗೂ ಸಹಿತ ನಾನು ನೀರನ್ನು ಹೊತ್ಕೊಂಡಿರ್ತಕ್ಕಂಥ ಅವಳಿಗೂ ಸಹಿತ ಪೂಜೆಯನ್ನು ಮಾಡಿ ನೀರನ್ನು ಒಳಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಸೋ ಮಚ್ ನೀರನ್ನು ತಂದು ಕೊಟ್ಟವರಿಗೆ. ಸೊ ಗಂಗಾಜಲವನ್ನು ನಮಗೆ ತಂದು ಕೊಟ್ಟವರಿಗೆ. ಸೊ ಬಾಮ್ಮ ಒಳಗೆ ಬಾ. ದೇವ್ರ ರೂಮ್ ಒಳಗೆ ಇಟ್ಬಿಡಿ. ಸರಿ, 1 ಸೆಕೆಂಡ್. ಬಾ. ಹಾಂ ಬಂದೆ. ಹಾಂ ನೋಡ್ರಿ, ಈಗ ಏನೋ ಒಂದು ಪವರ್ ನಮ್ಮ ಮನೆಗೆ ಬಂದಂಗೆ ಆಯಿತು. ಸೊ ಭಾಳ ಖುಷಿ ಆಗ್ತೈತಿ. ಸೊ ಮತ್ತು ಈ ಒಂದು ಸ್ನಾನ ಮಾಡೋದು ನೆಕ್ಸ್ಟ್ ಪ್ರೋಗ್ರಾಮ್ ಆಯ್ತು ನಮ್ದೆಲ್ಲರದ್ದು. ಸೊ ಗಂಗಾಜಲವನ್ನು ನಾವು ಸಹಿತ ನಮಗೆಲ್ಲ ಅರ್ಪಣೆ ಮಾಡಿಕೊಂಡು ನಮ್ಮ ಪಾಪಕರ್ಮ ಪುಣ್ಯಗಳನ್ನು ಪಡೆದುಕೊಳ್ತೀವಿ. ಸೊ ನೆಕ್ಸ್ಟ್ ಮತ್ತೆ ಭೇಟಿ ಆಗ್ತೀನಿ. ನೋಡ್ರಿ, ಇದು ಕುಂಭಮೇಳದಿಂದ ಬಂದಿರತಕ್ಕಂತಹ ಒಂದು ತ್ರಿವೇಣಿ ಸಂಗಮದ ಒಂದು ಪವಿತ್ರ ಜಲ. ಸೊ ಈ ಜಲವನ್ನು ನಾವು ಇವತ್ತು ಇಲ್ಲಿ ಶಾಹಿ ಸ್ನಾನ ಅಲ್ಲಿ ಹೋಗಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ನಮ್ಮವರೇ ಆಗಿರ್ತಕ್ಕಂತಹ ನಮ್ಮವ್ರನ್ನ ಒಬ್ಬರು ಪ್ರಮುಖರು ಹೋಗಿದ್ದರು. ಸೊ ಅವರು ಈ ಒಂದು ಗಂಗಾ ಜಲವನ್ನು ನಮಗೆ ತಂದು ಕೊಟ್ಟರು. ಅವ್ರಿಗೆಲ್ಲ ಅವರ ಒಂದು ಕುಟುಂಬಕ್ಕೆ ಭಗವಂತ ಪುಣ್ಯವನ್ನು ಲಭಿಸಲಿ ಅಂತ ಕೇಳ್ಕೊತಾ ಇದ್ದಾರೆ. ಯಾಕಂತಂದ್ರೆ ನಿಜವಾಗ್ಲೂ ಪವಿತ್ರವಾಗಿರ್ತಕ್ಕಂಥ ಜಲವನ್ನು ತಂದು ಕೊಟ್ಟಿದ್ದಾರೆ ಇಲ್ಲಿ ನಾನು ಸಹಿತ. ಸೊ ಇವಾಗ ನನ್ನ ಮಗಳು ಈ ಪವಿತ್ರ ಜಲವನ್ನು ಹಾಕ್ಕೊಂಡು ಸ್ನಾನ ಮಾಡ್ತಿದ್ದಾಳೆ. ಸೊ ನೋಡಿರಿ, ನಾವು ಸಹಿತ ಬಕೆಟಿಗೆ ಸ್ವಲ್ಪ ಗಂಗಾ ಜಲವನ್ನು ಹಾಕೋತಾ ಇದ್ದೀವಿ. ಜಸ್ಟ್ ತಲೆಗೆ ಹಾಕೋ. ನೋಡಿರಿ, ಒಂಥರ ಏನೋ ಮಿರಾಕಲ್ ನಮಗೂ ಸಹಿತ. ಸೊ ನಾವು ಸಹಿತ ಶಾಹಿ ಸ್ನಾನವನ್ನು ಮಾಡಾಕತ್ತೀವಿ ಅಂತ ಅನ್ನೋ ಫೀಲ್ ಬರತೈತಿ. ಸೊ ಭಾಳ ಖುಷಿ ಆಯಿತು. ಸೊ ತಂದು ಕೊಟ್ಟವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಸೊ ಮಗಳು ಸಹಿತ ತಕ್ಕೊಮ್ಮ. ಸೊ ನೋಡ್ರಿ, ನಾವು ಸಹಿತ ಸ್ನಾನವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದ್ವಿ. ಸೊ ನಮ್ಮ ಒಂದು ದೇವರ ಕೋಣೆಯಲ್ಲಿ ಈ ಗಂಗಾ ಮಾತೆ
ತ್ರಿವೇಣಿ ಸಂಗಮದ ಮಾತೆ ಇಲ್ಲಿ ಸ್ಥಳವನ್ನು ಆಕ್ರಮಿಸ್ಕೊಂಡಿದ್ದಾರೆ. ನೋಡಿ, ನಾವು ಸಹಿತ ಗಂಗಾಜಲವನ್ನು ತೆಗೆದುಕೊಂಡು ಬಂದು ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಭಾಳ ಖುಷಿ ಆಗ್ತೈತಿ ನಿಜವಾಗ್ಲೂ. ಏನೋ ಒಂದು ಎನರ್ಜಿ ನಮ್ಮಲ್ಲಿ ಬಂದಂಗೆ ಆಯ್ತು ತಲೆ ಮೇಲೆ ನೀರನ್ನು ಹಾಕಿದ ತಕ್ಷಣ. ನೋಡ್ರಿ, ಇತಿಹಾಸದಲ್ಲಿ ಇರ್ತಕ್ಕಂತಹ ನಾವು ಏನಪ್ಪ ಅಂದ್ರೆ ವಿಷಯಗಳನ್ನು ತಿಳಿದಾಗ ಪವಿತ್ರವಾಗಿರ್ತಕ್ಕಂಥದ್ದು, ಬಲಿಷ್ಠವಾಗಿರ್ತಕ್ಕಂಥದ್ದು, ಶಕ್ತಿತ್ವಾಗಿರ್ತಕ್ಕಂಥದ್ದು ಅಂತೂ ಏನು ಹೇಳ್ತಾರಲ್ಲ ಅದೆಲ್ಲ ನಿಜ ಇರ್ತೈತಿ. ಇವತ್ತು ನಮ್ಮ ಮನೆಗೆ ಬಂದಿದ್ದು ಭಾಳ ಖುಷಿ ಆಯಿತು. ಇವತ್ತು ನಮ್ಮ ಒಂದು ಎಲ್ಲ ದಾರಿದ್ರ್ಯ ತೊಲಗಲಿ ಅಂಥೇಳಿ ಈ ಮಾತೆಯಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ಸಹಿತ. ನಮ್ಮ ಒಂದು ಸಂಕಷ್ಟಗಳು ಎಲ್ಲ ಒಂದು ಪರಿಹಾರ ಆಗಲಿ, ಈ ಜಗತ್ತಿಗೆ ಬೆಳಕನ್ನು ಕೊಡಲಿ ಅಂಥೇಳಿ ಆ ಒಂದು ಮಾತೆಯಲ್ಲಿ ನಾನು ಬೇಡ್ಕೊತಾ ಇದ್ದೀನಿ. ಭಾಳ ಖುಷಿ ಆಯಿತು ನೋಡಿ, ನಾವು ಸಹಿತ ಭಾಳ ಖುಷಿಯಿಂದ ಅದನ್ನು ಬರ್ಮಾಡ್ಕೊಂಡ್ವಿ. ನಿಜವಾಗ್ಲೂ ಏನಪ್ಪ ಅಂತ ಹೇಳಿದ್ರೆ ಏನೋ ಒಂದು ರೋಮಾಂಚನ ಆಗ್ತಕ್ಕಂಥದ್ದು. ಅಲ್ಲಿ ಸ್ನಾನವನ್ನು ಮಾಡಿದಷ್ಟೇ ನನಗೆ ಒಂದು ಅನುಭವ ಆಯಿತು. ನೋಡಿರಿ, ಇದು ಸಹಿತ ಪುಣ್ಯ ಮಾಡಬೇಕು. ಯಾಕಂದರೆ ನಾವು ಜಲವನ್ನು ಪಡೀಲಿಕ್ಕೆ ತಂದುಕೊಟ್ಟಿರ್ತಕ್ಕಂಥ ನಮ್ಮ ಊರಿನ ಮುಖಂಡರಾಗಿರ್ತಕ್ಕಂಥ ಅನ್ನಪಣ್ಣ ಅವ್ರಿಗೂ ಸಹಿತ ಅನಂತ ಕೋಟಿ ಧನ್ಯವಾದಗಳು. ಅವರಿಂದ ನಮಗೆ ಈ ಒಂದು ಏನಪ್ಪ ಅದೃಷ್ಟ ದೊರೀತು. ಖುಷಿ ಆಯಿತು. ಎಲ್ಲರಿಗೂ ಜಗತ್ತಿಗೆ ಒಳ್ಳೆಯದಾಗಲಿ. ಅನಂತ ಕೋಟಿ ಧನ್ಯವಾದಗಳು ಈ ಬ್ರಹ್ಮಾಂಡಕ್ಕೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆಯ ದಿನ ಶಾಹಿ ಸ್ನಾನವನ್ನು ನಾವು ಮಾಡಿದ್ವಿ. ಎಲ್ರಿಗೂ ನಮಸ್ತೆ, ಒಳ್ಳೆಯದಾಗಲಿ.